ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಅಂದುಕೊಳ್ಳುವಾಗಲೇ ಇದ್ದಕ್ಕಿದ್ದಂತೆ ಕಷ್ಟಗಳ ಸುರಿಮಳೆಯಾಗುತ್ತದೆ. ಅನ್ಯಾಯ ಮಾಡುವವರು ಆರಾಮಾಗಿದ್ದಾರೆ, ಆದರೆ ಸತ್ಯದ ಹಾದಿಯಲ್ಲಿ ನಡೆಯುವ ನಿಮಗೆ ಮಾತ್ರ ಯಾಕೆ ಇಷ್ಟು ನೋವು? ಯಾಕೆ ದೇವರು ನಿಮಗೇ ಹೆಚ್ಚು ಪರೀಕ್ಷಿಸುತ್ತಾನೆ? ಇವತ್ತು ನಾವು ತಿಳಿಯಲಿದ್ದೇವೆ ಕೃಷ್ಣನ ಆ ಒಂದು ಪರಮ ಸತ್ಯವನ್ನು. ನಾವು ಅಂದುಕೊಳ್ಳುತ್ತೇವೆ, ಭಗವಂತನ ಭಕ್ತನಾದ ನನಗೆ ಯಾಕೆ ಈ ಕಷ್ಟ ಎಂದು. ಪಾಂಡವರನ್ನು ನೆನಪಿಸಿಕೊಳ್ಳಿ. ಅವರು ಧರ್ಮದ ಹಾದಿಯಲ್ಲಿದ್ದರು, ಆದರೂ ಅಜ್ಞಾತವಾಸ, ಅಪಮಾನ, ಯುದ್ಧ ಎಲ್ಲವನ್ನೂ ಅನುಭವಿಸಿದರು. ಯಾಕೆ? ಕೃಷ್ಣನಿಗೆ ಅವರನ್ನು ರಕ್ಷಿಸಲು ಸಾಧ್ಯವಿರಲಿಲ್ಲವೇ? ಖಂಡಿತ ಇತ್ತು. ಆದರೆ ಕೃಷ್ಣನ ಪರೀಕ್ಷೆಯ ಹಿಂದೆ ಒಂದು ದೈವಿಕ ತರ್ಕವಿದೆ. ಕೃಷ್ಣ ಒಳ್ಳೆಯವರನ್ನು ಯಾಕೆ ಹೆಚ್ಚು ಪರೀಕ್ಷಿಸುತ್ತಾನೆ ಅಂದರೆ, ಇದಕ್ಕೆ 3 ಕಾರಣಗಳಿವೆ. ವಜ್ರದಂತೆ ಹೊಳೆಯಲು. ವಜ್ರದ ಹರಳು ಎಷ್ಟು ಹೆಚ್ಚು ಉಜ್ಜಲ್ಪಡುವುದೋ ಅಷ್ಟು ಹೆಚ್ಚು ಹೊಳೆಯುತ್ತದೆ. ನಿಮ್ಮ ಜೀವನದ ಕಷ್ಟಗಳು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆಯಲು ಬರುತ್ತವೆ. ಅಹಂಕಾರವನ್ನು ಕಳೆಯಲು. ಕೆಲವೊಮ್ಮೆ ನಾವು ಒಳ್ಳೆಯವರಾಗಿದ್ದರೂ ನಮ್ಮಲ್ಲಿ ನಾವು ಒಳ್ಳೆಯವನು ಎಂಬ ಅಹಂ ಬಂದು ಬಿಡುತ್ತದೆ. ಆ ಅಹಂಕಾರವನ್ನು ಕರಗಿಸಲು ಕಷ್ಟಗಳು ಬರುತ್ತವೆ. ಅದೃಷ್ಟವನ್ನು ಬರೆಯಲು. ಒಂದು ದೊಡ್ಡ ಕಟ್ಟಡ ಕಟ್ಟುವ ಮುನ್ನ ಅಡಿಪಾಯವನ್ನು ಎಷ್ಟು ಆಳವಾಗಿ ಅಗೆಯುತ್ತಾರೋ ಅಷ್ಟೇ ಎತ್ತರದ ಕಟ್ಟಡ ನಿರ್ಮಾಣವಾಗುತ್ತದೆ. ನಿಮ್ಮ ಕಷ್ಟಗಳು ದೊಡ್ಡ ಯಶಸ್ವಿಗಾಗಿ ಹಾಕುತ್ತಿರುವ ಅಡಿಪಾಯ. ಗೀತಾಸಾರದಲ್ಲಿ ಕೃಷ್ಣ ಹೇಳುತ್ತಾನೆ, ನಿಮಗೆ ಕಷ್ಟ ಬಂದಾಗ ಅಳಬೇಡಿ, ಏಕೆಂದರೆ ನಾನು ನಿಮಗಾಗಿ ಒಂದು ದೊಡ್ಡ ಯೋಜನೆಯನ್ನು ಸಿದ್ಧಪಡಿಸುತ್ತಿದ್ದೇನೆ. ನೀವು ಅನುಭವಿಸುತ್ತಿರುವ ನೋವು ವ್ಯರ್ಥವಲ್ಲ, ಅದು ನಿಮ್ಮ ಅತಿದೊಡ್ಡ ಪಾಠ. ನಿಮ್ಮ ಕಷ್ಟಗಳೇ ನಿಮ್ಮನ್ನು ಭಗವಂತನಿಗೆ ಇನ್ನಷ್ಟು ಹತ್ತಿರ ಮಾಡುತ್ತವೆ. ಸೂರ್ಯ ಉದಯಿಸುವ ಮುನ್ನ ಕತ್ತಲು ಹೇಗೆ ದಟ್ಟವಾಗಿರುತ್ತದೆಯೋ, ನಿಮ್ಮ ಯಶಸ್ಸಿಗೆ ಮುನ್ನ ಈ ಕಷ್ಟಗಳು ಅಷ್ಟೇ ಹೆಚ್ಚಾಗೇ ಇರುತ್ತವೆ. ಮುಂದಿನ ಬಾರಿ ಕಷ್ಟ ಬಂದಾಗ ನನ್ನನ್ನು ಯಾಕೆ ಪರೀಕ್ಷಿಸುತ್ತಿದ್ದೀಯಾ ಎಂದು ಕೇಳುವ ಬದಲು, ನನ್ನನ್ನು ಏನನ್ನಾಗಿ ಮಾಡಲು ಈ ಪರೀಕ್ಷೆ ನೀಡುತ್ತಿದ್ದೀಯಾ ಎಂದು ಕೃಷ್ಣನನ್ನು ಕೇಳಿ. ಆತ ನಿಮ್ಮ ಕೈ ಬಿಡುವುದಿಲ್ಲ. ಈ ವಿಡಿಯೋ ನಿಮಗೆ ಸಮಾಧಾನ ನೀಡಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ. ಈ ಮಾತುಗಳು ಯಾರಿಗಾದರೂ ನೋವು ಕಡಿಮೆ ಮಾಡಬಹುದು. ದಯವಿಟ್ಟು ಅವರಿಗೂ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸದಸ್ಯರಾಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.